ಇದೇ ಆಗಸ್ಟ್ 11ರಿಂದ ಆಗಸ್ಟ್ 27ರವರೆಗೆ ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ ಏನು ಮಹಾರಾಜ ಟ್ರೋಫಿ ಸಹ ನಡೆಯಲಿರುವಂಥದ್ದು. ಈಗಾಗಲೇ ಮೈಸೂರು ವಾರಿಯರ್ಸ್ ತಂಡ ಕ್ರಿಕೆಟ್ ಆಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಸಹ ನಡೆಸ್ಕೊಂಡಿರುವಂಥದ್ದು. ನಮ್ಮ ಜೊತೆ ಕರುಣ್ ನಾಯರ್ ಅವರು ಇದ್ದಾರೆ. ಕರುಣ್ ನಾಯರ್ ಅವರನ್ನು ಮಾತಾಡ್ಸೋದು ಪ್ರಯತ್ನ. ಸರ್, ಮಹಾರಾಜ ಟ್ರೋಫಿ ಆಡಲಿಕ್ಕೆ ಯಾವ ರೀತಿ ಸಿದ್ಧತೆ ಆಗಿದೆ? ಈಗ ನನ್ನೇ ತಾನೇ ಲ್ಯಾಂಡ್ ಆಗಿದ್ದೀನಿ. ಸೊ ಜಸ್ಟ್ ತುಂಬ ಖುಷಿ ಆಗ್ತಾಯಿದೆ ಎಲ್ಲರನ್ನ ಮೀಟ್ ಮಾಡೋಕ್ಕೆ, ಮೈಸೂರು ವಾರಿಯರ್ಸ್ ಫ್ಯಾಮ್ಲಿನ ಜಾಯಿನ್ ಮಾಡೋಕ್ಕೆ. ಆ್ಯಂಡ್ ಎಲ್ಲರೂ ಸಖತ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಲಾಸ್ಟ್ 10 ದಿನದಿಂದ ಒಳ್ಳೆ ಇಂಟೆನ್ಸಿಟಿಯಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಪ್ರಿಪ್ರೇಷನ್ಸ್ ಚೆನ್ನಾಗಾಗಿದೆ. ಆ್ಯಂಡ್ ಇವಾಗ ಮ್ಯಾಚಸ್ ಶುರುವಾಗಿ ವೆಯ್ಟ್ ಮಾಡಾಗ್ತಾಯಿದೆ. ಯಾವೆಲ್ಲ ಆಟಗಾರರು ಈ ಬಾರಿ ಒಳ್ಳೆ ಉತ್ತಮವಾದ ಪ್ರದರ್ಶನ ನೀಡ್ಬೋದು ಅನಿಸುತ್ತೆ? ಹೌದು, ಲೈಕ್ ನಾನು ಹೇಳಿದ ಥರ ಲಾಸ್ಟ್ 10-15 ದಿನದಿಂದ ಪ್ರಾಕ್ಟೀಸ್ ಮಾಡ್ತಾನೆ ಇದ್ದಾರೆ. ಪ್ರಿಪ್ರೇಷನ್ ಸಖತ್ತಾಗಿ ನಡೀತಾ ಇದೆ. ನಮ್ಮ ಅರ್ಜುನ್ ಸರು, ಸಪೋರ್ಟ್ ಸ್ಟಾಫ್ ಎಲ್ಲ ಪ್ಲೇಯರ್ಸ್ಗೆ ಒಳ್ಳೆ ಪ್ರಾಕ್ಟೀಸ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಏನೇನು ಬೇಕೋ ಅವರಿಗೆ ಎಲ್ಲ ಕೊಟ್ಟಿದ್ದಾರೆ. ಸೊ ಇಟ್ಸ್ ಅಬೌಟ್ ಇವಾಗ ಪ್ಲೇಯರ್ಸ್ ಹೋಗಿ ಮ್ಯಾಚಲ್ಲಿ ಚೆನ್ನಾಗಿ ಮಾಡಬೇಕಷ್ಟೆ. ಮೈಸೂರು ವಾರಿಯರ್ಸ್ ಅಂದ ತಕ್ಷಣ IPLನಲ್ಲಿ RCB ಯಾವ ರೀತಿ ಒಂದು ಕ್ರೇಜನ್ನು ಉಂಟಾಗುತ್ತೆ, ಅದೇ ರೀತಿ ಮೈಸೂರು ವಾರಿಯರ್ಸ್ಗೂ ಕ್ರೇಜ್ ಇರುವಂಥದ್ದು. ಈ ಬರೀ ಕಪ್ ಗೆಲ್ಲುವಂಥ ನಿಟ್ಟಿನಲ್ಲಿ ಆ ಒಂದು ಕ್ರೇಜ್ನ ಹುಟ್ಟಾಕುತ್ತೆ ಅಂತ. ಹೌದು, ಲಾಸ್ಟ್ ಇಯರ್ ನಾವು ಕಪ್ ಗೆದ್ದಿದ್ದೀವಿ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ನಾವು ಎಲ್ಲ ವರ್ಷ ಬಂದಾಗ್ಲೂ ಗೆಲ್ಲೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಅದೇ ಯೋಚನೆ ಇರುತ್ತೆ ದಟ್ ಗೆಲ್ಲಬೇಕು. ಆ್ಯಂಡ್ ಬೇರೆ 6 ಟೀಮು ಐ ಟೀಮು ಹಂಗೆ ಅದೇ ಯೋಚನೆಯಲ್ಲಿ ಬರ್ತಾರೆ. ಸೊ ಒಳ್ಳೆ ಟೂರ್ನಮೆಂಟ್ ಎಲ್ಲ ವರ್ಷವೂ ಒಳ್ಳೆ ಟೂರ್ನಮೆಂಟ್ ನಡೀತಾ ಇದೆ. ಆ್ಯಂಡ್ ಈ ವರ್ಷವೂ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಆ್ಯಂಡ್ ಯಾರು ಚೆನ್ನಾಗಿ ಆಡ್ತಾರೆ ಅವರು ಗೆಲ್ತಾರೆ. ಲಾಸ್ಟ್ ಇಯರ್ ಮ್ಯಾಚಸ್ಗಳಿಗೂ ಈ ಇಯರ್ ಮ್ಯಾಚಸ್ಗಳಿಗೂ ಯಾವ ರೀತಿ ಡಿಫ್ರೆನ್ಸ್ ಏನಾರು ಇದೆ ಸರ್, ಬದಲಾವಣೆ ಮಾಡ್ಕೊಳ್ಳೋವಂಥದ್ದು? ಇಲ್ಲಿ ಮ್ಯಾಚಸ್ ಶುರು ಆದಾಗ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಅಂತ. ಇಷ್ಟರಲ್ಲಿ ತುಂಬ ಖುಷಿಯಾಗಿದೆ ದಟ್ ನಾವು ಒಳ್ಳೆ ಟೀಮ್ನ ಪಿಕ್ ಮಾಡಿದ್ದೀವಿ. ಆ್ಯಂಡ್ ಮನೀಶ್ ಇದ್ದಾನೆ ಈ ವರ್ಷ ಅಂತೂ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ ಅನ್ಕೊತೀವಿ. ಟೀಮ್ ಬದಲಾವಣೆ ಮಾಡುವಂಥದ್ದು, ಪ್ಲೇಯರ್ಸ್ಗಳನ್ನ ಚೇಂಜಸ್ ಮಾಡುವಂಥದ್ದು, ಆ ಪ್ರಕ್ರಿಯೆಗಳು? ಟೀಮ್ ಜಾಸ್ತಿ ಆಲ್ಮೋಸ್ಟ್ ಸೇಮ್ ಟೀಮ್ ಇದೆ. 60% ನಮ್ಮ ಸೇಮ್ ಟೀಮ್ ಇದೆ. ಕೆಲವು ಪ್ಲೇಯರ್ಸ್ ಹೊಸದಾಗಿ ಬಂದಿದ್ದಾರೆ. ಆ್ಯಂಡ್ ನೋಡಿದ್ರೆ ಒಳ್ಳೆ ಬ್ಯಾಲೆನ್ಸ್ ಇದೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಯಂಗ್ ಪ್ಲೇಯರ್ಸಲ್ಲಿ. ಆ್ಯಂಡ್ ತುಂಬ ಖುಷಿ ಆಗ್ತಾಯಿದೆ ದಟ್ ಒಳ್ಳೆ ಟೀಮ್ನ ಪಿಕ್ ಮಾಡಿದ್ದೀವಿ. ಆ್ಯಂಡ್ ಇವಾಗ ಸೇಮ್ ಪ್ರೊಸೆಸ್ನ ಇಟ್ಕೊಂಡು ಇಂಟೆನ್ಸಿಟಿಯಲ್ಲಿ ಆಡಬೇಕು ಅಂತ ಇದೆ. ಮೈಸೂರು ವಾರಿಯರ್ಸ್ ಮುಂದಿರುವಂಥ ಚಾಲೆಂಜಸ್ಗಳೇನು ಸರ್? ಚಾಲೆಂಜಸ್ ಇದೆ ಅಂದರೆ ಎಲ್ಲ ವರ್ಷ ಸೇಮ್ ಚಾಲೆಂಜಸ್ ಇರುತ್ತೆ. ಸ್ಟಾರ್ಟ್ ಚೆನ್ನಾಗಿ ಮಾಡಬೇಕು ಆ್ಯಂಡ್ ಆ ಮೊಮೆಂಟಮ್ನ ಕ್ಯಾರಿ ಮಾಡಬೇಕು. ಆ್ಯಂಡ್ ಒಳ್ಳೆ ಕ್ರಿಕೆಟ್ ಆಡಬೇಕು. ಆ್ಯಂಡ್ ಒಳ್ಳೆ ಸ್ಪಿರಿಟಲ್ಲಿ ಆಡಬೇಕು. ಆ ವಾರಿಯರ್ ಸ್ಪಿರಿಟಲ್ಲಿ ಆಡಬೇಕು. ಒಂದು ಕಡೆ ಈ ಬಾರಿ ಮೈಸೂರಿನಲ್ಲೇ ಪಂದ್ಯಾವಳಿಗಳೇ ನಡೀತಾ ಇರೋದ್ರಿಂದ ಅದು ಎಲ್ಲ ಒಂದು ಕಡೆ ಮೈಸೂರು ವಾರಿಯರ್ಸ್ಗೆ ಒಂದು ಅಡ್ವಾಂಟೇಜಸ್ ಅನ್ಸುತ್ತೆ. ಅಡ್ವಾಂಟೇಜ್ ಅಂದರೆ ನಾವು ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ, ಅದೇ ಒಂದು ಅಡ್ವಾಂಟೇಜು. ಬಟ್ ಆ ಥರ ನೋಡಿದ್ರೆ ಎಲ್ಲ ಪ್ಲೇಯರ್ಸು ಮೈಸೂರಲ್ಲಿ ಆಡಿದ್ದಾರೆ ಮುಂಚೆ. ಸೊ ಎಲ್ಲರಿಗೂ ಗೊತ್ತು ಹೆಂಗಿರುತ್ತೆ, ಹೆಂಗೆ ಮ್ಯಾಚಸ್ ನಡೆಯುತ್ತೆ ಆ್ಯಂಡ್ ಹೆಂಗೆ ಆ ಫ್ಲೋ ಹೆಂಗೆ ನಡೆಯುತ್ತೆ ಅಂತ. ಸೊ ಅಷ್ಟೊಂದು ಏನು ಅಡ್ವಾಂಟೇಜ್ ಇಲ್ಲ. ಲಾಸ್ಟ್ 2 ವರ್ಷದಿಂದ ನಮಗೆ ಪ್ರಾಕ್ಟೀಸ್ ಸಿಕ್ಕಿದೆ ಆ ಗ್ರೌಂಡಲ್ಲಿ, ಅದೇ ಒಂದು ಅಡ್ವಾಂಟೇಜ್ ನಮಗೆ. ಇದಿಷ್ಟು ಮಾತುಗಳನ್ನ ಕರುಣ್ ನಾಯರ್ ಅವರು ಹೇಳ್ತಿರುವಂಥ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.